ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಚೈತ್ರ ರಾಜ್. ಪುದುಚೇರಿಯಲ್ಲಿ ರಾಜಕೀಯ ಅಲ್ಲೋಲ ಕಲ್ಲೋಲ. ದೀದಿಯ ಬಂಗಾಳ ಕೋಟೆಯಲ್ಲಿ ಕೋಲಾಹಲ. ದ್ರಾವಿಡರ ನಾಡಲ್ಲಿ ಸೂಪರ್ ಸ್ಟಾರ್ಸ್ಗಳ ಮೆಗಾ ಪ್ಲಾನ್. ರಜನಿ ಕಮಲ್ ದಶಾವತಾರದ ವಿರುದ್ಧ ಚಿನ್ನಮ್ಮಾಳ ಹೆಜ್ಜೆ ಸಖತ್ ಸಸ್ಪೆನ್ಸ್. ಅತ್ತ ಬಂಗಾಳ, ಇತ್ತ ತಮಿಳುನಾಡು. ಇಲ್ಲಿ ಪುದುಚೇರಿ, ಅಲ್ಲಿ ಕೇರಳ. ಏನಿದು 2021ರ ಅತಿ ದೊಡ್ಡ ಪಾಲಿಟಿಕ್ಸ್? ಇದುವೇ ಈ ಕ್ಷಣದ ಸ್ಪೆಷಲ್ ಸೂಪರ್ ಸ್ಟಾರ್ಸ್ ಮಾಸ್ಟರ್ ಪ್ಲಾನ್. 2021 ಅತಿ ದೊಡ್ಡ ಪಾಲಿಟಿಕ್ಸ್, ಸೂಪರ್ ಸ್ಟಾರ್ಸ್ ಮೆಗಾ ಪ್ಲಾನ್. ರಜನಿ ಕಮಲ್ ದಶಾವತಾರಕ್ಕೆ ದಕ್ಷಿಣದಲ್ಲಿ ಚಿನ್ನ ಸುನಾಮಿ. ಬಂಗಾಳ, ತಮಿಳುನಾಡು, ಪುದುಚೇರಿ, ಕೇರಳವು ಟಾರ್ಗೆಟ್ ಆಗಿದ್ದೇಕೆ? ಈ ವರ್ಷ ಏಪ್ರಿಲ್ ಹಾಗೂ ಮೇ ತಿಂಗಳು ಚುನಾವಣಾ ತಿಂಗಳುಗಳಾಗಲಿವೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದ್ರೆ ಪಶ್ಚಿಮ ಬಂಗಾಳ ವಿಧಾನಸಭಾ ಎಲೆಕ್ಷನ್ ಕೂಡ ಏಪ್ರಿಲ್ ಮೇಯಲ್ಲಿ ನಡೆಯುತ್ತೆ. ತಮಿಳುನಾಡು ಎಲೆಕ್ಷನ್ ಕೂಡ ಏಪ್ರಿಲ್ ಮೇನಲ್ಲೇ ಜರುಗುತ್ತೆ. ಅಸ್ಸಾಂ, ಕೇರಳ, ಪುದುಚೇರಿ ವಿಧಾನಸಭಾ ಎಲೆಕ್ಷನ್ ಕೂಡ ಇದೇ ವರ್ಷವೇ ಎದುರಾಗಿದೆ. ಹೀಗಾಗಿ ಪಂಚ ರಾಜ್ಯಗಳಲ್ಲಿ ಶುರುವಾಗಿದೆ ಎಲ್ಲ ರಾಜಕೀಯ ಪಕ್ಷಗಳ ಚದುರಂಗದಾಟ. ಬಂಗಾಳದಲ್ಲಿ ದೀದಿ ಹವಾ, ತಮಿಳುನಾಡಿನಲ್ಲಿ ಚಿನ್ನಮ್ಮ ಸುನಾಮಿ, ಅಸ್ಸಾಂನಲ್ಲಿ ಕಮಲಕಲಿಗಳ ಅಬ್ಬರ, ಪುದುಚೇರಿಯಲ್ಲಿ ರಾಜಕೀಯ ಮೇಲಾಟ, ಕೇರಳದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಉಕ್ಕಿನ ಕೋಟೆ. ಅಬ್ಬಬ್ಬ! ಈ 5 ರಾಜ್ಯಗಳ ಚಿತ್ರಣವನ್ನ ನೋಡ್ತಿದ್ರೆ 2021 ಅತಿ ದೊಡ್ಡ ಪಾಲಿಟಿಕ್ಸ್ ಯುದ್ಧಕ್ಕೆ ಸಜ್ಜಾಗ್ತಿದೆ ಅನ್ನೋದಂತೂ ಎದ್ದು ಕಾಣುತ್ತಿದೆ. ಅದರಲ್ಲೂ ಈಗ ಎಲ್ಲರೂ ಹುಬ್ಬೇರಿಸ್ತಾ ಇರೋದು ಸೂಪರ್ ಸ್ಟಾರ್ಗಳ ಮೆಗಾ ಪ್ಲಾನ್. ತಮಿಳುನಾಡು ರಾಜಕೀಯ ರಂಗದಲ್ಲಿ ಸೂಪರ್ ಸ್ಟಾರ್ಗಳ ಮೆಗಾ ಪ್ಲಾನ್ ಎಲ್ಲರನ್ನೂ ದಂಗಾಗಿಸ್ತಾ ಇದೆ. ರಜನಿ ರಾಜಕೀಯ ಮತ್ತೆ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದೆ. ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶಿಸೋದಿಲ್ಲ ಅಂತ ರಜನಿಕಾಂತ್ ತಿಂಗಳ ಹಿಂದಷ್ಟೇ ಹೇಳಿದ್ರು. ಆದ್ರೆ ರಜನಿ ಆಪ್ತರಾದ ತಮಿಳರುವಿ ಮಣಿಯನ್ ಹೇಳಿಕೆ ಈಗ ರಜನಿ ರಾಜಕೀಯ ಪ್ರವೇಶ ಕುರಿತು ಸಂಚಲನ ಮೂಡಿಸ್ತಾ ಇದೆ. ರಾಜಕಾರಣಕ್ಕೆ ಈಗ ಬರಲ್ಲ ಅಂತ ಅಷ್ಟೇ ರಜನಿಕಾಂತ್ ಹೇಳಿದ್ದು, ಯಾವತ್ತೂ ಬರಲ್ಲ ಅಂತ ಹೇಳಿಲ್ಲ ಅಂತ ತಮಿಳರುವಿ ಮಣಿಯನ್ ಹೇಳಿದ್ದಾರೆ. ಈ ಹೇಳಿಕೆ ಬೆನ್ನಲ್ಲೇ ರಜನಿಕಾಂತ್ರನ್ನ ಭೇಟಿ ಮಾಡಿದ್ದಾರೆ ಕಮಲ್ ಹಾಸನ್. ಹಾಗಾದ್ರೆ ಸೈಲೆಂಟ್ ಆಗಿಯೇ ಅಖಾಡಕ್ಕೆ ಧುಮುಕಿದ್ರ ಸೂಪರ್ ಸ್ಟಾರ್ಗಳು. ರಜನಿ ಕಮಲ್ ಭೇಟಿ ಹಿಂದಿನ ಸೀಕ್ರೆಟ್ ಏನು? ರಜನಿಕಾಂತ್ ಕಾಲಿವುಡ್ನ ಫೇಮಸ್ ಸ್ಟಾರ್. ರಜನಿ ಆಕ್ಟಿಂಗ್, ಪಂಚ್ ಡೈಲಾಗ್ಗಳಿಗೆ ತಮಿಳುನಾಡಿನ ಜನ ಹುಚ್ಚೆದ್ದು ಕುಣಿತಾರೆ. ಸ್ಕ್ರೀನ್ ಮೇಲೆ ರಜನಿಕಾಂತ್ ನಗ್ತಾ ಇದ್ರೆ ಅಭಿಮಾನಿಗಳು ನಗ್ತಾ ಇರ್ತಾರೆ. ರಜನಿ ಅತ್ತರೆ ಅಭಿಮಾನಿಗಳು ಅಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ತಮಿಳುನಾಡಿನಲ್ಲಿ ರಜನಿಕಾಂತ್ ಒಬ್ಬ ನಟನಷ್ಟೇ ಅಲ್ಲ, ಅಭಿಮಾನಿಗಳ ಹೃದಯದಲ್ಲಿ ಆರಾಧ್ಯ ದೈವ, ತಮ್ಮ ಮನೆಯ ಒಬ್ಬ ಸದಸ್ಯರಂತೆ ಕಾಣ್ತಾರೆ. ಇಂಥ ರಜನಿಕಾಂತ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ರೆ ಇಲ್ಲಿನ ಜನ ವೋಟ್ ಹಾಕಿ ಗೆಲ್ಲಿಸದೇ ಇರ್ತಾರಾ ಅನ್ನೋ ವಿಶ್ಲೇಷಣೆಗಳಿತ್ತು. ಇದರ ಬೆನ್ನಲ್ಲೇ ರಜನಿ ಡಿಸೆಂಬರ್ನಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಜನವರಿಯಲ್ಲಿ ರಾಜಕೀಯ ಪ್ರವೇಶವಿಲ್ಲ ಅಂತ ಹೇಳಿದ್ರು. ಈಗ 2021ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಗೆ ಕಮಲ್ ಹಾಸನ್ ವ್ಯಾಪಕ ಪ್ರಚಾರದಲ್ಲಿ ತೊಡಗಿದ್ದು, ಅದರ ನಡುವೆ ಈ ಭೇಟಿ ನಡೆದಿದೆ. ಎರಡು 2018ರಲ್ಲಿ ರಾಜಕೀಯ ಪಕ್ಷ ಸ್ಥಾಪಿಸಿದ್ದ ಕಮಲ್ ಹಾಸನ್ ವ್ಯಾಪಕ ಪ್ರಚಾರ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ರಜನಿಕಾಂತ್ ಬೆಂಬಲ ಪಡೆಯುವುದಾಗಿ ಕಮಲ್ ಹೇಳಿದ್ರು. ಹಿಂಗೆ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಕಮಲ್ ರಜನಿ ಭೇಟಿಯಾಗಿರುವುದನ್ನು ನೋಡ್ತಿದ್ರೆ ರಜನಿ ಕಮಲ್ ಒಂದಾದ್ರ ಅನ್ನೋ ಅನುಮಾನ ಮೂಡುತ್ತಿದೆ. ಜೊತೆಗೆ ಕಮಲ್ ರಜನಿ ದಶಾವತಾರಕ್ಕೆ ದಕ್ಷಿಣ ಭಾರತದಲ್ಲಿ ಮಿಂಚಿನ ಸಂಚಲನ ಸೃಷ್ಟಿಯಾಗುತ್ತಾ? ಕಮಲ್ ಮತ್ತು ರಜನಿ ಇಬ್ಬರ ಸ್ಟ್ರಾಟಜಿ ಏನು ಅನ್ನೋ ಪ್ರಶ್ನೆ ಕೂಡ ಮೂಡುತ್ತಿದೆ. ಇಂಥ ಕುತೂಹಲಕಾರಿ ಬೆಳವಣಿಗೆಯ ಮಧ್ಯೆಯೇ ಸೂಪರ್ ಸ್ಟಾರ್ಗಳ ಅಬ್ಬರಕ್ಕೆ ಬ್ರೇಕ್ ಹಾಕಲು ಓರ್ವ ಲೇಡಿ ಸದ್ದಿಲ್ಲದೆ ರಣತಂತ್ರ ಹೆಣೆಯುತ್ತಿದ್ದಾರೆ. ಅಷ್ಟಕ್ಕೂ ಯಾರು ಗೊತ್ತಾ ಆ ಲೇಡಿ? ಅವರು ಬೇರೆ ಯಾರೂ ಅಲ್ಲ, ತಮಿಳುನಾಡಿನ ದಿವಂಗತ ಪುರುಚ್ಚಿ ತಲೈವಿ ಜಯಲಲಿತಾರ ಆಪ್ತ ಸ್ನೇಹಿತೆ, ಚಿನ್ನಮ್ಮ ಅಂತಲೇ ಖ್ಯಾತಿ ಪಡ್ಕೊಂಡಿರೋ ಶಶಿಕಲಾ. ಸ್ಟಾರ್ಗಳ ಅಬ್ಬರಕ್ಕೆ ಬ್ರೇಕ್ ಹಾಕುತ್ತಾ ಚಿನ್ನಮ್ಮ ಸುನಾಮಿ. ಶಶಿಕಲಾ ನಟರಾಜನ್ ತಮಿಳುನಾಡಿನ ಚಿನ್ನಮ್ಮ ಅಂತಲೇ ಫೇಮಸ್.
ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಚಿನ್ನಮ್ಮ 4 ವರ್ಷಗಳ ನಂತರ ಜೈಲಿಂದ ರಿಲೀಸ್ ಆಗಿ ಚೆನ್ನೈಗೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾಗಿದೆ. ಶಶಿಕಲಾ ತಮಿಳುನಾಡಿಗೆ ವಾಪಸ್ ಆಗ್ತಿದ್ದಂತೆ ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಬಿರುಗಾಳಿಯೇ ಎದ್ದಿದೆ. ಚಿನ್ನಮ್ಮ ಎಂಟ್ರಿಯಿಂದ ಹೊಸ ಲೆಕ್ಕಾಚಾರವೇ ಶುರುವಾಗಿದ್ದು ಚುನಾವಣೆ ಮೇಲೆ ಶಶಿಕಲಾ ಕಣ್ಣಿಟ್ಟಿದ್ದಾರೆ. ಶಶಿಕಲಾ ನಟರಾಜನ್ ಹೇಳಿ ಕೇಳಿ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ ಆಪ್ತೆ. ಜಯಲಲಿತಾ ಸಾವಿನ ನಂತರ ಮತ್ತು ಶಶಿಕಲಾ ಗಂಡ ಇನ್ನಿಲ್ಲ ಅನ್ನೋ ಅನುಕಂಪದ ಮೇಲೆ ಈಗ ಚಿನ್ನಮ್ಮಗೆ ಒಂದು ರೀತಿ ಪ್ಲಸ್ ಆಗುವ ಲಕ್ಷಣಗಳಿವೆ. ಜೊತೆಗೆ ತಮಿಳುನಾಡು ರಾಜಕೀಯದಲ್ಲಿ ಸೋಲು ಗೆಲುವನ್ನ ಡಿಸೈಡ್ ಮಾಡೋ ತೇವರ್ ಜನಾಂಗದ ವೋಟ್ ಬ್ಯಾಂಕ್ ಏನಿದೆ ಅದು ಚಿನ್ನಮ್ಮಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಚಿನ್ನಮ್ಮ ಬಂದು ಇದೇ ತೇವರ್ ಜನಾಂಗದ ನಾಯಕಿ. ಚಿನ್ನಮ್ಮ ಈಗ ತಮಿಳುನಾಡು ಚುನಾವಣಾ ಚದುರಂಗದಾಟದಲ್ಲಿ ಹೊಸ ಅಲೆ ಸೃಷ್ಟಿಸಿದ್ದಾರೆ. ರಜನಿ ರಾಜಕೀಯ ಪ್ರವೇಶವಿಲ್ಲ ಅನ್ನೋದು ಗೊತ್ತಾದ ಕೂಡಲೇ ಇನ್ಮೇಲೆ ಚಿನ್ನಮ್ಮದ್ದೇ ದರ್ಬಾರ್ ನಡೆಯಬಹುದು ಅನ್ನೋ ಚರ್ಚೆಗಳು ಕೇಳಿ ಬಂದಿದ್ವು. ಆದ್ರೀಗ ಚಿನ್ನಮ್ಮಗೆ ಢವಢವ ಶುರುವಾಗಿದೆ. ರಜನಿ ಮತ್ತು ಕಮಲ್ ಒಂದಾಗಿ ಬಿಟ್ರಾ ಅನ್ನೋ ಭಯ ಶುರುವಾಗಿದೆ. ಯಾಕಂದ್ರೆ ತಮಿಳುನಾಡಿನ ರಾಜಕೀಯದ ಉದ್ದಗಲಕ್ಕೂ ಇದೆ ಸಿನಿಮಾ ಸ್ಟಾರ್ಗಳ ಹೆಜ್ಜೆ ಗುರುತು. ತಮಿಳುನಾಡಿನ ರಾಜಕೀಯದುದ್ದಗಲಕ್ಕೂ ಸ್ಟಾರ್ ಪಾಲಿಟಿಕ್ಸ್. ತಮಿಳುನಾಡು ರಾಜಕಾರಣಕ್ಕೂ ಸ್ಟಾರ್ಗಳಿಗೂ ಸ್ಟ್ರಾಂಗ್ ಕನೆಕ್ಷನ್ ಇದೆ. ಈ ಕನೆಕ್ಷನ್ ಶುರುವಾಗಿದ್ದು 1953ರ ಆಜುಬಾಜಿನಲ್ಲಿ. ಹೌದು, ಎಂಜಿ ರಾಮಚಂದ್ರನ್ ಅನ್ನೋ ತಮಿಳು ಸೂಪರ್ ಸ್ಟಾರ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು 1953ರಲ್ಲಿ. ಅಣ್ಣಾದುರೈ ನಿಧನದ ನಂತರ ಡಿಎಂಕೆ ಪಕ್ಷದ ಖಜಾಂಚಿ ಆದ್ರು. ನಂತರ ಪಕ್ಷ ಒಡೆದು 2 ಹೋಳಾದಾಗ ಎಐಎಡಿಎಂಕೆ ಪಕ್ಷವನ್ನ ಎಂಜಿಆರ್ ಕಟ್ಟಿದ್ರು. ಹೀಗೆ ರಾಜಕೀಯದಲ್ಲಿ ಒಂದೊಂದೇ ಹೆಜ್ಜೆಗಳನ್ನ ಇಟ್ಕೊಂಡು ಬಂದ ಎಂಜಿಆರ್ 1977ರಲ್ಲಿ ತಮಿಳುನಾಡಿನ ಸಿಎಂ ಆದ್ರು. ಇನ್ನು ಸಿನಿಮಾ ಬ್ಯಾಕ್ ಗ್ರೌಂಡ್ ನಿಂದ ಬಂದ ಕರುಣಾನಿಧಿ ಡಿಎಂಕೆ ಪಕ್ಷದಿಂದ ಸ್ಪರ್ಧಿಸ್ತಾ ಬಂದ್ರು. ಇವರು ಕೂಡ 2006ರಲ್ಲಿ ತಮಿಳುನಾಡಿನ ಸಿಎಂ ಆದ್ರು. ಎಂಜಿಆರ್ ನಿಧನದ ನಂತರದಲ್ಲಿ ಅಣ್ಣಾ ಡಿಎಂಕೆ ಪಕ್ಷವನ್ನ ನಡೆಸಿದ್ದೆ ಸಿನಿಮಾ ತಾರೆ ಜಯಲಲಿತಾ. ಇವರು ಕೂಡ ತಮಿಳುನಾಡಿನ ತಲೈವಿ ಎನ್ನಿಸಿಕೊಂಡ್ರು. ತಮಿಳುನಾಡಿನ ಜನರನ್ನ ನಾಡಿ ಮಿಡಿತವನ್ನ ಅರಿತ ಸ್ಟಾರ್ ಜಯಲಲಿತಾ ಅಮ್ಮ ಅಂತಲೂ ಫೇಮಸ್ ಆದ್ರು. ತಮಿಳುನಾಡಿನಲ್ಲಿ ಇಷ್ಟು ದಿನ ಅಮ್ಮ ಜಯಲಲಿತಾದೇ ಹವಾ ಇತ್ತು. ಜಯಲಲಿತಾ ಬಿಟ್ರೆ ಕರುಣಾನಿಧಿ ಪಕ್ಷವೇ ಪಾರುಪತ್ಯ ಮೆರೀತಿತ್ತು. ಆದ್ರೆ ಈಗ ಜಯಲಲಿತಾನೂ ಇಲ್ಲ, ಕರುಣಾನಿಧಿನೂ ಇಲ್ಲ. ತಮಿಳುನಾಡಿನಲ್ಲಿ ಸ್ಟಾರ್ ಪಾಲಿಟಿಕ್ಸ್ ಇಲ್ಲ. ಅಮ್ಮನ ಪಕ್ಷವನ್ನ ಮುನ್ನಡೆಸೋದಕ್ಕೆ ಪಳನಿಸ್ವಾಮಿ, ಪನ್ನೀರ್ ಸೆಲ್ವಂ ಇದ್ದಾರೆ. ಆದ್ರೆ ಅಮ್ಮನಂಥ ವರ್ಚಸ್ಸಿರುವ ನಾಯಕರೂ ಇಲ್ಲ. ಇರೋದು ಚಿನ್ನಮ್ಮ ಮಾತ್ರ. ಅವರು ಅಣ್ಣಾ ಡಿಎಂಕೆ ಜೊತೆ ಕೈ ಜೋಡಿಸ್ತಾರಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಚಿನ್ನಮ್ಮ ತಮ್ಮದೇ ಹೊಸ ಪಕ್ಷ ಸ್ಥಾಪಿಸಿದ್ದಾರೆ. ಇನ್ನು ಕರುಣಾನಿಧಿ ಪಕ್ಷವನ್ನ ಮಗ ಸ್ಟಾಲಿನ್ ಲೀಡ್ ಮಾಡ್ತಿದ್ದಾರೆ. ಆದ್ರೆ ಸ್ಟಾಲಿನ್ ಅಧಿಕಾರ ಹಿಡಿಯುವಷ್ಟು ಸ್ಥಾನ ಗಳಿಸೋದು ಡೌಟೇ ಅನ್ನಿಸ್ತಿದೆ. ಹಿಂಗಿರುವಾಗಲೇ ತಮಿಳುನಾಡು ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಬಿಜೆಪಿ. ಅಣ್ಣಾ ಡಿಎಂಕೆ ಪಕ್ಷದ ಜೊತೆ ಬಿಜೆಪಿ ಕೈ ಜೋಡಿಸುತ್ತಾ ತಮಿಳುನಾಡಿಗೆ ಬಿಜೆಪಿ ಬರಲು ಪುದುಚೇರಿ ಆಯ್ತಾ ಹೆಬ್ಬಾಗಿಲು. ರಜನಿಕಾಂತ್ ಇನ್ನೇನು ರಾಜಕೀಯಕ್ಕೆ ಪ್ರವೇಶಿಸುತ್ತಾರೆ ಅನ್ನೋವಾಗಲೇ ರಾಜಕೀಯಕ್ಕೆ ಬರಲ್ಲ ಅಂತ ಹೇಳಿ ಅಚ್ಚರಿ ಮೂಡಿಸಿದ್ರು. ಕಮಲ್ ಹಾಸನ್ ತನ್ನದೇ ಪಕ್ಷವನ್ನ ಕಟ್ಟಿಕೊಂಡು ಒಂಟಿಯಾಗಿ ಅಖಾಡಕ್ಕೆ ಇಳಿದಿದ್ರು. ಈಗ ರಜನಿಯನ್ನ ಭೇಟಿ ಮಾಡಿದ್ದಾರೆ. ಇತ್ತ ಸ್ಟಾರ್ ಪಾಲಿಟಿಕ್ಸ್ ಅಪ್ಡೇಟ್ ಹಿಂಗಿದ್ರೆ ಚಿನ್ನಮ್ಮ ಸುನಾಮಿ ಸಂಚಲನ ಮೂಡಿಸ್ತಾ ಇರೋದು ಮಗದೊಂದು ಕಡೆ ಎದ್ದು ಕಾಣುತ್ತಿದೆ. ಇದೀಗ ಅನುಕಂಪದ ಅಲೆ, ಜಾತಿ ಅಲೆ, ಸ್ಟಾರ್ ಅಲೆಗಳ ಮಧ್ಯೆ ಬಿಜೆಪಿ ಪ್ರಾದೇಶಿಕ ಪಕ್ಷದೊಂದಿಗೆ ಕೈಜೋಡಿಸುವ ತಂತ್ರದೊಂದಿಗೆ ರಣಾಂಗಣಕ್ಕೆ ಜಿಗಿದಿದೆ. ಹೌದು, ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ಹವ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಆಗ್ಲಿಂದಾನೂ ಜಾಗವಿಲ್ಲ. ಹೀಗಾಗಿ ದ್ರಾವಿಡರ ನಾಡಲ್ಲಿ ಕಮಲ ಅರಳಿಸುವ ಹೊಣೆಯನ್ನ ಜೆಪಿ ನಡ್ಡಾ ಹೊತ್ತುಕೊಂಡಿದ್ದಾರೆ. ಈಗಾಗಲೇ ಅಣ್ಣಾ ಡಿಎಂಕೆ ಪಕ್ಷದೊಂದಿಗೆ ಕೈಜೋಡಿಸುವ ಸೂಚನೆಯನ್ನು ನೀಡಿದ್ದಾರೆ. ಇಂಥ ಬೆಳವಣಿಗೆಯ ನಡುವಲ್ಲೇ ಬಿಜೆಪಿ ತಮಿಳುನಾಡಿಗೆ ಎಂಟ್ರಿ ಆಗಲು ದೊಡ್ಡ ಹೆದ್ದಾರಿ ತೆರೆದಿದೆ. ಆ ಹೆದ್ದಾರಿ ಇನ್ಯಾವುದೂ ಅಲ್ಲ, ಅದುವೇ ಪುದುಚೇರಿ. ಪುದುಚೇರಿ ಇದು ಭಾರತದ ಒಂದು ಕೇಂದ್ರಾಡಳಿತ ಪ್ರದೇಶ. ಪುದು ಅಂದ್ರೆ ಹೊಸದು, ಚೆರಿ ಅಂದ್ರೆ ಗ್ರಾಮ. ಹೀಗೆ 2006ರಲ್ಲಿ ಪಾಂಡಿಚೇರಿ ಅಂತಿದ್ದದ್ದು ಪುದುಚೇರಿಯಾಗಿ ಬದಲಾಯಿತು. ಇದು ಚಿಕ್ಕದಾದ ರಾಜ್ಯವಾದ್ರೂ ಇದರ ತಾಕತ್ತು ಮಾತ್ರ ದೊಡ್ಡದು. ಅದೇನೋ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ. ಈ ಮಾತು ಪುದುಚೇರಿಗೆ ಪಕ್ಕ ಅನ್ವಯವಾಗುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ಬಿಜೆಪಿ ಪ್ರವೇಶಿಸಬೇಕು ಅಂದ್ರೆ ಹೆದ್ದಾರಿಯಾಗಿರೋದೇ ಪುದುಚೇರಿ. ಅದೇಗೆ ಅಂದ್ರ ಅದನ್ನ ಹೇಳೋ ಮುಂಚೆ ಪುದುಚೇರಿಯ ಹೈಡ್ರಾಮಾವನ್ನ ತೋರಿಸ್ಬಿಡ್ತೀವಿ ನೋಡಿ.
ದಕ್ಷಿಣ ಭಾರತದಲ್ಲಿ ಛಿದ್ರವಾಯಿತು ಕಾಂಗ್ರೆಸ್ನ ಕಟ್ಟ ಕಡೆಯ ಕೋಟೆ. ಎರಡು 2016ರಲ್ಲಿ ಕಾಂಗ್ರೆಸ್ ನೇತೃತ್ವದಲ್ಲಿ ಪುದುಚೇರಿ ಚುನಾವಣೆಯಲ್ಲಿ ಮೈತ್ರಿ ಗೆಲುವು ಸಾಧಿಸಿದ್ರು. ಆದರೆ ಈ ವರ್ಷ ಜನವರಿ ಬರ್ತಿದ್ದ ಹಾಗೆ ರಾಜಕೀಯ ಕೋಲಾಹಲ ಪುದುಚೇರಿಯಲ್ಲಿ ಸೃಷ್ಟಿಯಾಯಿತು. ಜನವರಿ 25ನೇ ತಾರೀಕು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದಿಂದ ನಮಸ್ಸಿವಾಯಂರನ್ನ ವಜಾಗೊಳಿಸಲಾಯಿತು. ಈ ಘಟನೆ ಬೆನ್ನಲ್ಲೇ ನಮಸ್ಸಿವಾಯಂ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅವರ ಜೊತೆ ತಿಪ್ಪೈದನ್ ಕೂಡ ರಾಜೀನಾಮೆ ಕೊಟ್ಟರು. ಇವರಿಬ್ಬರ ರಾಜೀನಾಮೆ ಬೆನ್ನಲ್ಲೇ ಇನ್ನಿಬ್ಬರು ಕೂಡ ರಾಜೀನಾಮೆ ನೀಡಿದ್ರು. ಹೀಗೆ ರಾಜೀನಾಮೆ ಪರ್ವವೇ ಶುರುವಾಯಿತು. ಈ ಹಿನ್ನೆಲೆ ಆಡಳಿತಾರೂಢ ಪಕ್ಷಕ್ಕೆ ಬಹುಮತ ಸಾಬೀತುಪಡಿಸುವ ಸವಾಲು ಎದುರಾಯಿತು. ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲರಾದ ಕಾರಣ ಮುಖ್ಯಮಂತ್ರಿ ಸ್ಥಾನಕ್ಕೆ ವಿ ನಾರಾಯಣಸ್ವಾಮಿ ರಾಜೀನಾಮೆ ನೀಡಿದ್ರು. ಈ ಮೂಲಕ ದಕ್ಷಿಣ ಭಾರತದಲ್ಲಿದ್ದ ಕಟ್ಟ ಕಡೆಯ ಕಾಂಗ್ರೆಸ್ ಕೋಟೆ ಛಿದ್ರವಾಯಿತು. ಹೌದು, ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ ಹೀಗೆ ಯಾವ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಇಲ್ಲ. ಹೀಗಾಗಿ ಈಗ ದಕ್ಷಿಣ ಭಾರತ ಕಾಂಗ್ರೆಸ್ ಮುಕ್ತವಾಗಿದೆ. ಸದ್ಯಕ್ಕೆ ಪುದುಚೇರಿಯಲ್ಲಿ ಸರ್ಕಾರ ಪತನಗೊಂಡಿದ್ದೆ ಬಿಜೆಪಿಗೆ ತಮಿಳುನಾಡಿಗೆ ಎಂಟ್ರಿ ಕೊಡಲು ಹೆದ್ದಾರಿಯಾಯಿತು. ಅದೇಗೆ ಅಂದ್ರೆ, ದಕ್ಷಿಣ ಭಾರತಕ್ಕೆ ಪ್ರವೇಶ ಮಾಡಲು ಕರ್ನಾಟಕ ಹೇಗೆ ಬಿಜೆಪಿಗೆ ಹೆಬ್ಬಾಗಿಲಾಯಿತೋ ಅದೇ ರೀತಿ ತಮಿಳುನಾಡಿಗೆ ಬಿಜೆಪಿ ಪ್ರವೇಶಿಸಲು ಪುದುಚೇರಿ ಹೆಬ್ಬಾಗಿಲು. ತಮಿಳುನಾಡಿಗೆ ಬಿಜೆಪಿ ಎಂಟ್ರಿ ಕೊಡಬೇಕಾದ್ರೆ ಪುದುಚೇರಿಯೇ ಹೆಬ್ಬಾಗಿಲು ಹೇಗೆ? ಕರ್ನಾಟಕದ ಮೂಲಕ ದಕ್ಷಿಣ ದಂಡಯಾತ್ರೆ ಕೈಗೊಳ್ಳುವ ಗುರಿಯನ್ನ ಬಿಜೆಪಿ ಹೊಂದಿತ್ತು. ಆದರೆ ತೆಲಂಗಾಣದಲ್ಲಾಗಲಿ ಆಂಧ್ರದಲ್ಲಾಗಲಿ ತನ್ನ ನೆಲೆಯನ್ನ ವಿಸ್ತರಿಸಲು ಬಿಜೆಪಿಗೆ ಆಗಿರಲಿಲ್ಲ. ಕೇರಳದಲ್ಲೂ ತಮಿಳುನಾಡಿನಲ್ಲೂ ಇದೇ ಪ್ಲಾನ್ ಮಾಡಿತ್ತು, ಆದರೆ ಫಲ ನೀಡಲಿಲ್ಲ. ಹೀಗಾಗಿ ಈಗ ಬಿಜೆಪಿ ಹೊಸ ದಾರಿ ಹುಡುಕಿಕೊಂಡಿದೆ. ತಮಿಳುನಾಡಿನ ನೆರಳಿನಂತೆ ಇರುವ ಪುದುಚೇರಿಯನ್ನೇ ತಮಿಳುನಾಡಿನ ಎಂಟ್ರಿಗೆ ಹೆದ್ದಾರಿ ಅಂತ ಬಿಜೆಪಿ ಪರಿಗಣಿಸಿದೆ. 4.5 ವರ್ಷದ ಹಿಂದೆ ಕಿರಣ್ ಬೇಡಿಯನ್ನ ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಿಸಲಾಗಿತ್ತು. ಈಗ ಕಿರಣ್ ಬೇಡಿಯನ್ನ ಲೆಫ್ಟಿನೆಂಟ್ ಗವರ್ನರ್ ಹುದ್ದೆಯಿಂದ ತೆರವು ಮಾಡಲಾಗಿದೆ. ಇದು ಬಿಜೆಪಿಯ ರಾಜಕೀಯ ತಂತ್ರ ಅಂತ ತಜ್ಞರು ಹೇಳುತ್ತಿದ್ದಾರೆ. ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಪಕ್ಷದ್ದೇ ಪ್ರಾಬಲ್ಯವಿದೆ. ಹಾಗಿದ್ರೂ ಬಿಜೆಪಿ ಹಿರಿಯಣ್ಣನ ರೀತಿ ವರ್ತಿಸುತ್ತಿದೆ. ಪುದುಚೇರಿಯಲ್ಲಿ ಹೂಡಿದ ತಂತ್ರವನ್ನೇ ತಮಿಳುನಾಡಿನಲ್ಲಿ ಅನುಸರಿಸಿದ್ರೆ ಬಿಜೆಪಿಯ ಕೈ ಮೇಲಾಗುವ ಸಾಧ್ಯತೆ ಎದ್ದು ಕಾಣುತ್ತಿದೆ. ಆದ್ರೆ ಹೆಬ್ಬಾಗಿಲು ತೆರೆಯುವ ವೇಳೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಭೇಟಿಯಾಗಿದ್ದು ಸೂಪರ್ ಸ್ಟಾರ್ಗಳ ಮಾಸ್ಟರ್ ಪ್ಲಾನ್ ಏನಾಗಿದೆ ಅನ್ನೋ ಚರ್ಚೆ ದ್ರಾವಿಡರ ನೆಲದಲ್ಲಿ ಜೋರಾಗಿದೆ. ರಾಜ್ಯಗಳ ಎಲೆಕ್ಷನ್ ಅಲ್ಲಿ ಸೂಪರ್ ಸ್ಟಾರ್ಗಳ ಮಾಸ್ಟರ್ ಪ್ಲಾನ್ ಹೇಗೆ ಎಲ್ಲರ ಗಮನ ಸೆಳೀತಾ ಇದೆಯೋ ಅದಕ್ಕಿಂತಲೂ ಹೆಚ್ಚು ಹೈಪ್ ಆಗ್ತಿರೋದೇ ಮನೆ ಮಗಳು ವರ್ಸಸ್ ಹೊರಗಿನವರು ಅನ್ನೋ ಚುನಾವಣಾ ಸ್ಟ್ರಾಟಜಿ. ಹೀಗಾಗಿ ಸೂಪರ್ ಸ್ಟಾರ್ಗಳ ಲೆಕ್ಕಾಚಾರ ಏನು ಅನ್ನೋದನ್ನ ನೋಡೋಕು ಮುನ್ನ ಮನೆ ಮಗಳ ಸ್ಟ್ರಾಟಜಿ ಏನು ಅನ್ನೋ ಸ್ಟೋರಿಯನ್ನ ನೋಡ್ಕೊಂಡು ಬಂದ್ಬಿಡಿ. 5 ರೂಪಾಯಿಗೆ ಊಟ, ಕಡಿಮೆ ಬೆಲೆಯಲ್ಲಿ ತೈಲ, ಏನಿದು ಮನೆ ಮಗಳ ಚುನಾವಣಾ ತಂತ್ರ? ಮಮತಾ ಕುಟುಂಬಕ್ಕೆ ಕಲ್ಲಿದ್ದಲು ಕಂಟಕ. ಬಿಜೆಪಿಯ ಚಿನ್ನ ಬಂಗಾಳ ಸ್ಟ್ರಾಟಜಿ ಹೇಗಿದೆ? ತಮಿಳುನಾಡಿನಲ್ಲಿ ಚಿನ್ನಮ್ಮ, ರಜನಿಕಾಂತ್ ಹಾಗೂ ಕಮಲ್ ಹಾಸನ್ ಹೇಗೆ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಸೈಲೆಂಟ್ ಆಗಿಯೇ ಅಖಾಡಕ್ಕೆ ಇಳಿಯೋ ಲೆಕ್ಕಾಚಾರ ಹಾಕ್ತಿದ್ದಾರೋ ಹಾಗೆ ಬಂಗಾಳದಲ್ಲಿ ಸೈಲೆಂಟ್ ರಣವ್ಯೂಹ ಸೃಷ್ಟಿಸಲು ನೋಡ್ತಿದೆ ಬಿಜೆಪಿ. ಹೌದು, ಬಂಗಾಳ ಅಂತಿದ್ದ ಹಾಗೆ ಎಲ್ಲರ ಕಣ್ಮುಂದೆ ಬರುವ ಚಿತ್ರಣ ಏನು? ದೀದಿ ವರ್ಸಸ್ ಬಿಜೆಪಿ. ಹೌದು, 2021ರಲ್ಲಿ 5 ರಾಜ್ಯದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇವೆ. ಅದರಲ್ಲಿ ಬಿಜೆಪಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರೋದು ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡನ್ನ. ಇನ್ನುಳಿದಂತೆ ಅಸ್ಸಾಂ, ಕೇರಳ ಮತ್ತು ಪುದುಚೇರಿಯಲ್ಲೂ ಮೆಗಾ ರಣತಂತ್ರವನ್ನ ಹೆಣೆದಿದೆ ಕಮಲ ಪಡೆ. ತಮಿಳುನಾಡಿನಲ್ಲಿ ಸದ್ಯಕ್ಕೆ ಯಾವ ಚಿತ್ರಣ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಈಗಾಗಲೇ ಇಟ್ಟಿದ್ದೀವಿ. ಈಗ ಬಂಗಾಳದ ಚಿತ್ರಣವನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಯಾಕಂದ್ರೆ ಬಂಗಾಳದಲ್ಲಿ ನಡೀತಾ ಇದೆ ಮನೆ ಮಗಳು ವರ್ಸಸ್ ಬಿಜೆಪಿ ಫೈಟ್. ಬಿಜೆಪಿ ಮತ್ತು ದೀದಿ ನಡುವೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. ದೀದಿ ಸ್ವಂತ ಮನೆಮಗಳಿಗೆ ಮನ್ನಣೆ ನೀಡಬೇಕು ಅಂತ ಹೇಳುವ ಮೂಲಕ ಬಿಜೆಪಿ ನಾಯಕರೆಲ್ಲ ಹೊರಗಿನವರು ಅನ್ನೋ ಭಾವನೆ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ.
ಕಳೆದ 10 ವರ್ಷಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಕೋಟೆ ಕಟ್ಟಿಕೊಂಡಿರುವ ಕಾರಣ ದೀದಿ ಚುನಾವಣೆ ಹತ್ತಿರವಾಗ್ತಿದ್ದಂತೆ ₹5ಗೆ ಊಟ ಸಿಗುವ ಯೋಜನೆ ಜಾರಿಗೊಳಿಸಿದ್ದಾರೆ. ಇಡೀ ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಇರುವಂತೆ ಮಾಡಿದ್ದಾರೆ. ಆದರೆ ದೀದಿ ಕೋಟೆಯನ್ನ ಕುಟ್ಟಿ ಕೆಡವಲು ಚುನಾವಣಾ ಚಾಣಕ್ಯ ಹೂಡಿದ್ದಾರೆ ಬಂಗಾರದ ಬಂಗಾಳಾಸ್ತ್ರ. ಹೌದು, ದೀದಿ ಕೋಟೆ ಮೇಲೆ ಯಾರೇ ಕಣ್ಣಿಟ್ಟಿದ್ದಾರೆ ಅಂತ ಗೊತ್ತಾದ್ರೂ ಪಶ್ಚಿಮ ಬಂಗಾಳದಲ್ಲಿ ನಡಿಬಾರದ್ದು ನಡೆದು ಬಿಡುತ್ತೆ. ಅದರಲ್ಲೂ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಕದನ ಇಂದಿಗೂ ಹಂಗೆ ಇದೆ. ಈ ಕದನಕ್ಕೆ ಒಂದು ಅಂತ್ಯ ಹಾಡಬೇಕು ಅಂತಿರೋ ಬಿಜೆಪಿ 2019 ಲೋಕಸಭಾ ಚುನಾವಣಾ ಟೈಮಲ್ಲೇ ಅಖಾಡಕ್ಕೆ ಇಳಿದಿತ್ತು. ಆಗ್ಲಿಂದಲೇ ಗ್ರೌಂಡ್ ವರ್ಕ್ ಕೂಡ ಶುರು ಮಾಡಿತ್ತು. ಇದರ ಫಲವಾಗಿಯೇ 2019 ಲೋಕಸಭಾ ಟೈಮ್ನಲ್ಲಿ ದೀದಿ ಕೋಟೆ ಅಲುಗಾಡಿ ಹೋಗಿತ್ತು. ಇದೀಗ ದೀದಿ ಕೋಟೆಯನ್ನೇ ಸಂಪೂರ್ಣ ಕೆಡವಲು ಸಜ್ಜಾಗಿದೆ ಬಿಜೆಪಿ. ಇದಕ್ಕಾಗಿ ಗ್ರೌಂಡ್ ಲೆವೆಲ್ನಲ್ಲೇ ವರ್ಕ್ ಸ್ಟಾರ್ಟ್ ಆಗೋಗಿದೆ. ಅಸಲಿ ಯುದ್ಧಕ್ಕೆ ಬಿಜೆಪಿ ಸಜ್ಜಾಗ್ತಿದೆ. ಇದೀಗ ಇದರ ಮಧ್ಯೆಯೇ ದೀದಿ ಕುಟುಂಬಕ್ಕೆ ಎದುರಾಗಿದೆ ಕಲ್ಲಿದ್ದಲು ಕಂಟಕ. ಮಮತಾ ಬ್ಯಾನರ್ಜಿ ಸೋದರ ಸಂಬಂಧಿ ಹಾಗೂ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮತ್ತು ಪತ್ನಿ ಹಾಗೂ ನಾದಿನಿಗೆ ಸಿಬಿಐ ನೋಟಿಸ್ ಜಾರಿಯಾಗಿದೆ. ಚುನಾವಣಾ ಹೊಸ್ತಿಲಲ್ಲೇ ಸಿಬಿಐ ಕಣ್ಣು ಅಭಿಷೇಕ್ ಬ್ಯಾನರ್ಜಿ ಮೇಲೆ ಬಿದ್ದಿದ್ರಿಂದ ಮತ್ತೆ ದೀದಿ ವರ್ಸಸ್ ಬಿಜೆಪಿ ಸಮರ ತಾರಕಕ್ಕೇರಿದೆ. ಇದಿಷ್ಟು ಮನೆಮಗಳು ವರ್ಸಸ್ ಬಿಜೆಪಿ ಫೈಟ್ನ ಚಿತ್ರಣವಾದ್ರೆ ತಮಿಳುನಾಡಿನ ಚಿತ್ರಣವೇ ಬೇರೆಯಾಗಿದೆ. ಯಾಕಂದ್ರೆ ತಮಿಳುನಾಡಿನಲ್ಲಿ ಮತ್ತೆ ನಡೆಯುವ ಹಾಗೆ ಕಾಣ್ತಿದೆ ಸ್ಟಾರ್ ಪಾಲಿಟಿಕ್ಸ್. ಹೌದು, ತಮಿಳುನಾಡಿನ ಇತಿಹಾಸ ಗೊತ್ತಿದ್ದವರಿಗೆ ಸಿನಿಮಾ ನಟರೆಂದ್ರೆ ಕೇವಲ ಸ್ಟಾರ್ಗಳಲ್ಲ, ರಾಜಕೀಯ ನಾಯಕರೂ ಹೌದು. ಅದು ಕರುಣಾನಿಧಿ, ಎಂಜಿಆರ್, ಜಯಲಲಿತಾ ಅಧಿಪತ್ಯದಲ್ಲಿ ಸಾಬೀತಾಗಿರೋ ಸತ್ಯ. ಸಿನಿಮಾ ನಟರು ರಾಜಕೀಯಕ್ಕೆ ಬಂದು ಮುಖ್ಯಮಂತ್ರಿ ಕೂಡ ಆಗಬಹುದು ಎಂದು ಸಾಬೀತು ಮಾಡಿದ ದೇಶದ ಮೊದಲ ರಾಜ್ಯ ತಮಿಳುನಾಡು. ಹೀಗಾಗಿ ಸದ್ಯ ತಮಿಳುನಾಡಿನಲ್ಲಿ 2021ರಲ್ಲೂ ಇದೇ ಇತಿಹಾಸ ಮುಂದುವರಿಯುತ್ತಾ ಅನ್ನೋ ಅನುಮಾನಗಳು ಕಾಡುತ್ತಿವೆ. ಯಾಕಂದ್ರೆ ಕಮಲ್ ಹಾಸನ್ ತಮ್ಮದೇ ಪಕ್ಷ ಕಟ್ಟಿಕೊಂಡು ಅಖಾಡಕ್ಕೆ ಇಳಿದಿದ್ದಾರೆ. ರಜನಿ ರಾಜಕೀಯಕ್ಕೆ ಬರಲ್ಲ ಅಂದ್ರೆ ಅವರ ಆಪ್ತರ ಹೇಳಿಕೆಗಳೇ ಬೇರೆ ಹೇಳ್ತಿವೆ. ಜೊತೆಗೆ ರಜನಿಯನ್ನ ಕಮಲ್ ಭೇಟಿಯಾಗಿದ್ದರ ಹಿಂದೆ ಸೈಲೆಂಟ್ ರಣವ್ಯೂಹ ಸಜ್ಜಾಯ್ತಾ ಅನ್ನೋ ವಿಶ್ಲೇಷಣೆಗಳೂ ಶುರುವಾಗಿವೆ. ಸಿನಿಮಾ ಸ್ಟಾರ್ಗಳ ಹೆಜ್ಜೆ ಗುರುತುಗಳೇ ಕಂಡುಬರುತ್ತೆ. ಹಾಗಾದ್ರೆ ಅದೇ ಬೇಸ್ ಮೇಲೆ ಸೈಲೆಂಟ್ ಆಗಿ ರಣತಂತ್ರ ಹೆಣೆದ್ರ ರಜನಿ ಮತ್ತು ಕಮಲ್. ಇಲ್ಲಿದೆ ನೋಡಿ ಈ ಕುರಿತ ಸ್ಟೋರಿ. ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ನೋಡಿದ್ರೆ 1996ರಲ್ಲೇ ರಜನಿಕಾಂತ್ ರಾಜಕೀಯಕ್ಕೆ ಧುಮುಕಬೇಕಿತ್ತು. ಅಂಥದ್ದೊಂದು ಸನ್ನಿವೇಶ ಕ್ರಿಯೇಟ್ ಆಗಿತ್ತು. ಹೌದು, ರಜನಿಕಾಂತ್ ಅಂದ್ರೆ ತಮಿಳುನಾಡಿನ ತಲೈವ, ಸಿನಿಮಾ ಅಭಿಮಾನಿಗಳ ಗಾಡ್ ಫಾದರ್. ರಜನಿಕಾಂತ್ ಇದ್ರೇನೆ ಸಿನಿಮಾ ಅಂದ್ರೇನೆ ರಜನಿಕಾಂತ್ ಅಂತ ಅದೆಷ್ಟೋ ತಮಿಳಿಗರು ಭಾವಿಸಿದ್ದಾರೆ. ಹಿಂಗಾಗಿ ರಜನಿಕಾಂತ್ರ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ, ಮನದಲ್ಲಿಟ್ಟು ಆರಾಧಿಸ್ತಾರೆ. ಇದೀಗ ರಜನಿಕಾಂತ್ ರಾಜಕೀಯ ರಣಭೂಮಿಯಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ ಅಂದ್ರೆ ಜನ ಬೆಂಬಲಿಸದೇ ಇರ್ತಾರೆ. ಈ ಬೆಂಬಲ ಸಿಕ್ಕಿಬಿಟ್ರೆ ರಜನಿ ಕೈಗೆ ತಮಿಳುನಾಡು ಹಿಡಿತ ಹೋಗುತ್ತೆ. ಹಿಂಗಾಗಿನೇ ರಜನಿಯ ಮಿಂಚಿನ ಊಟದ ಲೆಕ್ಕಾಚಾರವನ್ನ ಅರಿತಿರೋದ್ರಿಂದಾನೆ ಕಮಲ್ ಹಾಸನ್ ರಜನಿಯನ್ನ ಭೇಟಿಯಾದ್ರೆ. ಹಿಂದೊಮ್ಮೆ ಕಮಲ್ ಹಾಸನ್ ರಜನಿ ಕೈ ಜೋಡಿಸೋಕು ಸೈ ಅಂದಿದ್ರು. ಅಂದ್ರೆ ಅದನ್ನ ಪ್ರೂವ್ ಮಾಡೋಕೆ ನಿಲ್ತ ಈ ಸೂಪರ್ ಸ್ಟಾರ್ ಜೋಡಿ. ನಿಜ ಹೇಳಬೇಕು ಅಂದ್ರೆ ರಾಜಕೀಯ ಬೇಡ ಅಂತಂದುಕೊಂಡಿದ್ದ ರಜನಿ ಸದ್ಯ ಕಿಡ್ನಿ ಸೇರಿದಂತೆ ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ಜೊತೆಗೆ ಕೊರೋನಾ ವ್ಯಾಪಕವಾಗಿ ಹರಡುತ್ತಿರೋದ್ರಿಂದ ರಾಜಕೀಯಕ್ಕೆ ಬರಲ್ಲ ಅನ್ನೋ ತೀರ್ಮಾನಕ್ಕೂ ಬಂದ್ರು. ಆದ್ರೆ ಇದರ ಬೆನ್ನಲ್ಲೇ ನಟ ಕಮಲ್ ಹಾಸನ್ ಕೂಡ ತಮ್ಮದೇ ರಾಜಕೀಯ ಪಕ್ಷ ಸ್ಥಾಪಿಸಿ ಅಖಾಡಕ್ಕೆ ಇಳಿದಿದ್ದಾರೆ. ಇಂಥ ಟೈಮಲ್ಲಿ ಚಿನ್ನಮ್ಮ ಬೇರೆ ಎಂಟ್ರಿ ಕೊಟ್ಟಿದ್ದಾರೆ. ಪನ್ನೀರ್ ಸೆಲ್ವಂ, ಪಳನಿಸ್ವಾಮಿ ತಮ್ಮದೇ ಸ್ಟ್ರಾಟಜಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ಬೇರೆ ದ್ರಾವಿಡರ ನಾಡನ್ನ ಗೆಲ್ಲಲು ಸಿದ್ಧವಾಗ್ತಿದೆ. ಇಂಥ ಟೈಮ್ನಲ್ಲಿ ಕಮಲ್ ರಜನಿಯನ್ನ ಭೇಟಿಯಾಗಿರೋದು ಹೊಸ ಸಂಚಲನ ಸೃಷ್ಟಿಸಿದೆ. ಹಾಗಾದ್ರೆ ಸಿನಿಮಾದಲ್ಲಿ ಮಿಂಚಿದಂತೆ ರಾಜಕೀಯದಲ್ಲೂ ರಜನಿಕಾಂತ್ ಮತ್ತು ಕಮಲ್ ಜೋಡಿ ಮಿಂಚುತ್ತಾ, ಚಿನ್ನಮ್ಮ ನಿಗೂಢ ತಂತ್ರಗಳೆಲ್ಲ ಛಿದ್ರಗೊಳ್ಳುತ್ತಾ. ಹೇಳಬೇಕು ಅಂದ್ರೆ ತಮಿಳುನಾಡಿನ ರಾಜಕೀಯದಲ್ಲಿ ಇಷ್ಟು ದಿನ ನಡೆದಿರೋದು ಸ್ಟಾರ್ ಪಾಲಿಟಿಕ್ಸ್. ಹಿಂಗಾಗಿ ಈಗ ರಜನಿ ಕಮಲ್ ಒಟ್ಟಾಗಿ ಮತ್ತೆ ಅಖಾಡಕ್ಕೆ ಧುಮುಕ್ತಾರಾ ಅನ್ನೋ ಪ್ರಶ್ನೆ ಮೇಲೆದ್ದಿದೆ. ಯಾಕಂದ್ರೆ ರಜನಿ ಮನೆಗೆ ಕಮಲ್ ಭೇಟಿ ಕೊಟ್ಟ ಹಿನ್ನೆಲೆ ರಜನಿ ಬೆಂಬಲ ಕಮಲ್ಗೆ ಸಿಗಬಹುದು ಅಂತಲೂ, ಈ ಮೂಲಕ ರಜನಿ ತಮಿಳುನಾಡಿನ ಕಿಂಗ್ ಮೇಕರ್ ಆಗಬಹುದು ಅನ್ನೋ ಒಂದಷ್ಟು ಸುದ್ದಿ ಇದೆ. 2020
2021 ಅತಿದೊಡ್ಡ ಪಾಲಿಟಿಕ್ಸ್ ಯುದ್ಧಕ್ಕೆ ಸಾಕ್ಷಿಯಾಗ್ತಿದೆ. ಬಂಗಾಳ ಮತ್ತು ತಮಿಳುನಾಡಿನಲ್ಲಂತೂ ಪ್ರತಿಷ್ಠೆಯ ಸಮರವೇ ಏರ್ಪಟ್ಟಿದೆ. ಕೇರಳ, ಪುದುಚೇರಿ ಮತ್ತು ಅಸ್ಸಾಂ ರಾಜ್ಯಗಳ ಮೇಲೆ ಬಿಜೆಪಿಯೂ ಕಣ್ಣಿಟ್ಟಿದೆ. ಸದ್ಯಕ್ಕೆ ಪಂಚ ರಾಜ್ಯಗಳ ಎಲೆಕ್ಷನ್ ಅಲ್ಲಿ ತಮಿಳುನಾಡಿನ ಎಲೆಕ್ಷನ್ ಕೂಡ ಒಂದಾಗಿದ್ದು, ಇದರಲ್ಲಿ ಈಗ ಸ್ಟಾರ್ಗಳ ಮಾಸ್ಟರ್ ಪ್ಲಾನ್ ಎಲ್ಲರ ಹುಬ್ಬೇರಿಸ್ತಾ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.